ಈಗ ಮತ್ತೊಬ್ಬ ಸಹೋದರಿಯಾದ ದರ್ಶನ್ ರವರು ನಮ್ಮೊಟ್ಟಿಗೆ ಸೇರಿದ್ದಾರೆ. ನಮಗೆ ಇವರು ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ಈಗ ಸಿಕ್ಕಿದ್ದಾರೆ, ಸೇವೆ ಕಾರ್ಯಕ್ರಮ ಭಾಗಿಯಾಗಿ ನಮಗೆ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಪ್ರಯತ್ನ ಪಟ್ಟು ಈಗ ಸಿಕ್ಕಿದ್ದಾರೆ. ಈಗ ಮಾತಾಡ್ಸೋಣ ಬನ್ನಿ. ದರ್ಶನ್ ಅವರೇ, ಬೆಳಗ್ಗೆ 8 ಗಂಟೆಯಿಂದ ನೀವು ಬಂದು ಆದಷ್ಟು ನೀವು ಜಾಸ್ತಿ ಪ್ರಯತ್ನ ಪಟ್ಟಿದ್ದೀರಾ ಸ್ವಚ್ಛತೆ ಕಾರ್ಯಕ್ರಮಕ್ಕೋಸ್ಕರ. ನಿಮ್ಮ ಅಭಿಪ್ರಾಯ, ನಿಮ್ಗೆ ಏನು ಅನಿಸ್ತಿದೆ? ವೀಕ್ಷಕರೇ, MSಹಳ್ಳಿಯಲ್ಲಿ ವೇಗ ನ್ಯೂಸ್ ಚಾನೆಲ್ ತಂಡದವರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಸ್ವಚ್ಛತಾ ನಮ್ಮ ತಂಡದ ಸದಸ್ಯರಾದಂಥ ಸೌಮ್ಯ ಅವರು ಇಷ್ಟೊಂದು ರಿಪೋರ್ಟಿಂಗ್ ಮಾಡಿ ಹಾಗೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಅನಿಸಿಕೆ ಹಾಗೂ ಅವರ ಅಭಿಪ್ರಾಯ ಈ MSಹಳ್ಳಿಯಲ್ಲಿ ಬಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ಹೇಗೆ ಅನಿಸ್ತಿದೆ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಸೌಮ್ಯ ಅವರೇ, ನೀವು ಇಷ್ಟೊತ್ತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಹಾಗೆ ಅನೇಕ ಜನರ ರಿಪೋರ್ಟಿಂಗ್ ಮಾಡಿದ್ದೀರಾ. ನಿಮ್ಮ ಅನಿಸಿಕೆ ಹಾಗೂ ಊರಿನ ಜನರ ಬಗ್ಗೆ ಹಾಗೂ ಊರಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ವೇಗ ನ್ಯೂಸ್ ತಂಡದಿಂದ ಬಂದಿರೋದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನನಗೆ ತುಂಬ ಖುಷಿ ಇದೆ. ಎಲ್ಲ ತಂಡದಲ್ಲಿ ಆಗಿರ್ಬೋದು, ಗ್ರೀನ್ ಸ್ಕೂಲ್ಸ್ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿಗೊಳಿಸಿದ್ದಾರೆ. ಮತ್ತು ಈ ಗ್ರಾಮದ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಯಾಗಿಗೊಳಿಸಿದ್ದಾರೆ. ತಂಡದಲ್ಲಿ ವೀಕ್ಷಕರೇ, ಈಗ ಇನ್ನೊಬ್ಬ ಸಹೋದ್ಯೋಗಿ ಬೆಳಗ್ಗೆ 8 ಗಂಟೆಯಿಂದ ಈಗ ಮಧ್ಯಾಹ್ನ ಹತ್ರ 2 ಗಂಟೆ ಆಗ್ತಾ ಬಂದಿದೆ. ಇಷ್ಟೊತ್ತವರೆಗೂ ಸೇವೆ ಸಲ್ಲಿಸಿ ನಮ್ಮ ಜೊತೆ ಸೇರಿ ಸೇವೆ ಸಲ್ಲಿಸಿದ್ದಾರೆ. ಅವರ ಅಭಿಪ್ರಾಯ ಹಾಗೂ ಅವರ ಅನಿಸಿಕೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಮೇಘನಾ ಅವರೇ, ನೀವು ಬೆಳಗ್ಗೆಯಿಂದ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ನಿಮಗೆ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಇಲ್ಲಿ ಮೊದಲು ನಾವು ಬಂದಾಗ ರೋಡಲ್ಲೆಲ್ಲ ಗಲೀಜು, ಕಸ ಕಡ್ಡಿ ಎಲ್ಲ ಇಲ್ಲೇ ಬಿದ್ದಿರ್ತಾ ಇತ್ತು. ನಾವು ಬೆಳಗ್ಗೆಯಿಂದ ಬಂದು ಸ್ವಚ್ಛತೆ ಮಾಡಿದಾಗ ಆವಾಗ ಒಂದು ಸ್ವಲ್ಪ ಇದರಿಂದ ಕ್ಲೀನ್ ಆಯಿತು. ಮತ್ತು ಇಲ್ಲಿ ಬಸ್ಸಸ್ಸು ಪ್ರಾಬ್ಲಮ್ ಇದೆ. ಇನ್ನು ಮದುವೆ ಆಗೋ ಹೆಣ್ಮಕ್ಳು ಎಲ್ಲ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಗ್ರಾಮದವರು ಹೋಗಿ ಪಂಚಾಯಿತಿ ಹತ್ರ ಮಾತಾಡಿ ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಮಾನಸ ಅವರೇ, ನಿಮ್ಮ ಅಭಿಪ್ರಾಯ ಏನು? ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆವರೆಗೂ ಸೇವೆ ಸಲ್ಲಿಸಿದ್ದೀರಾ ಈಗ ಹಳ್ಳಿಗೆ ಬಂದು. ನಿಮ್ಮ ಅಭಿಪ್ರಾಯ ಏನು ಅನಿಸ್ತಿದೆ? ಹೇಗೆ ನೀವು ಏನಕ್ಕೆ ಇಲ್ಲಿ ಬಂದರೆ ಹೇಗೆ ಮಾಡಿದ್ರಿ? ತುಂಬ ಖುಷಿ ಆಗ್ತಿದೆ. ಇಲ್ಲೂ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಅವ್ರ ಅಭಿಪ್ರಾಯ ಕೇಳಿ, ಅಂದರೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಸೇರಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಫುಲ್ಲು ಖುಷಿ ಆಗ್ತಿದೆ ನಮಗೂ. ಹಂಗೆ ಬೇರೆ ಬೇರೆ ಜಾಗದಲ್ಲೆಲ್ಲ ಹೋಗಿ ಈ ಥರನೇ ಸೇವೆ ಮಾಡಿ, ಅಂದರೆ ಮುಂದೆನೂ ಈ ಥರನೇ ಮಾಡ್ತಾ ಇರಬೇಕು ಅಂತ ಅದೊಂದು ಆಸೆ. ಇವತ್ತು ತುಂಬ ಖುಷಿ ಆಯಿತು ಇಲ್ಲೆಲ್ಲ ಸ್ವಚ್ಛತೆ ಮಾಡಿ. ಥ್ಯಾಂಕ್ ಯು ಮಾನಸ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಾನಸ ಅವರ ಅಭಿಪ್ರಾಯ. ಖುಷಿ ಆಯಿತು. ಬಟ್ ಈಗ ಜನರ ಸಮಸ್ಯೆಯನ್ನು ತಿಳ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ನಾನು. ಅದರಲ್ಲಿ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನನಗೆ ಅಂತಿದ್ದೇನು ಅಂದರೆ, ಒಂದು ಸ್ಟೂಡೆಂಟಾಗಿ, ಒಂದು ಕಾಲೇಜ್ ಕಡೆಯಿಂದಾಗಲಿ, ಒಂದು ಶಾಲೆಯಿಂದಾಗಲಿ ಎಲ್ಲರೂ ಒಂದು ಸಂಸ್ಥೆ ಆಗಿ ಬಂದು ಇಲ್ಲಿ ಅಭಿಪ್ರಾಯವನ್ನು ಮಾಡಿದ್ದು. ಬಟ್ ಇದು ಕ್ಲೀನ್ ಮಾಡಿದ್ದಾರೆ, ನನಗೆ ಖುಷಿ ಆಯಿತು. ಅವರಿಗೆ ತಿಳಿದಂಥ ಅವರಿಗೆ ತಿಳಿದಂಥ ಉದ್ಯೋಗಿ ಆದಂತಹ ಪ್ರೀತಿರವರು ಬೆಳಗ್ಗಿಂದಲೂ ಕೂಡ 8 ಗಂಟೆಯಿಂದ ಇಲ್ಲಿಯವರೆಗೆ 2 ಗಂಟೆ ಆಗಿದೆ. ಅಲ್ಲಿಯವರೆಗೂ ನನ್ನೊಂದಿಗೆ ರಿಪೋರ್ಟಿಂಗ್ ಮಾಡ್ತಾ, ಹಾಗೆ ಈಗ ಇಷ್ಟೊತ್ತವರೆಗೂ ಎಲ್ಲರನ್ನ ರಿಪೋರ್ಟ್ ಮಾಡ್ಕೊತ ಅವರು ಮಾಡ್ತಾ ಇದ್ದಾರೆ. ಅವರು ಒಂದು ಅಭಿಪ್ರಾಯವನ್ನು ಕೂಡ ಕೇಳೋಣ. ಏನು ಅನ್ನಿಸ್ತಿದೆ ವೇಗ ಸೇವಾ ಸಮಿತಿ ಜೊತೆ ವೇಗ ನ್ಯೂಸ್ ಕನ್ನಡ ಸೇರಿ ಮಾಡ್ತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಏನು ಅನ್ನಿಸ್ತಿದೆ ಅಂತ. ಎಲ್ರಿಗೂ ನಮಸ್ಕಾರ. ಈ MSಹಳ್ಳಿಗೆ ಬಂದು ನಾವು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ನಮಗೆ ತುಂಬ ಸಂತೋಷ ಆಗ್ತಿದೆ. ಈ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸದೆ ಮುಂದೆನೂ ನಡೆಸ್ಕೊಂಡು ಹೋಗಬೇಕು ಅಂತ ಜನರಿಗೆ ಅರಿವನ್ನು ಮೂಡಿಸಿದ್ದೀವಿ ವೇಗ ನ್ಯೂಸ್ ಚಾನೆಲ್ ಕಡೆಯಿಂದ. ಹಾಗೆ ಈ ವೇಗ ನ್ಯೂಸ್ ಚಾನೆಲ್ ಕಡೆ ನಮಗೆ ಅವಕಾಶ, ವೇಗ ನ್ಯೂಸ್ ಚಾನೆಲ್ ಅವರಿಗೆ ಅವಕಾಶ ಕೊಟ್ಟಂಥ ಸುಹಾಸ್ರವರಿಗೂ ನಾವು ಈ ಮುಖಾಂತರ ಧನ್ಯವಾದಗಳನ್ನು ಕೇಳ್ತಿದ್ದೀವಿ. ಹಾಗೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ಒಬ್ಬರು ಭಾಗಿಯಾಗಿ ಈ ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ ಅನ್ನೋದು ನಮ್ಗೆ ತುಂಬ ಅಂತ ಹೆಮ್ಮೆಯಾದಂಥ ವಿಷಯ. ಹಾಗೆ ಇಲ್ಲಿಗೆ ನಿಲ್ಲಿಸದೆ ವೇಗ ನ್ಯೂಸ್ ಚಾನೆಲ್ ಅವರೆಲ್ಲರೂ ಸೇರಿ ಮತ್ತೊಂದು ಹಳ್ಳಿಯಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳುತ್ತೇವೆ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಪಾದಕರು ಈ